9ನೇ ತರಗತಿ ಕನ್ನಡ ಪದ್ಯಭಾಗ 6 ತತ್ವಪದಗಳು LBA ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಅಪೂರ್ಣ ಏರಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಹಸನ ಪದದ ಅರ್ಥ. ಸರಿಯಾದ ಆಯ್ಕೆ ಎ ಅನ್ನ. 2. ಬೆತ್ತ ಪದದ ತತ್ಸಮ ರೂಪ. ಸರಿಯಾದ ಆಯ್ಕೆ ವೆತ್ರ. 3. ಕರುಣೆ ಪದದ ವಿರುದ್ಧಾರ್ಥಕ ಪದ. ಸರಿಯಾದ ಆಯ್ಕೆ ನಿಷ್ಕರುಣೆ. 4. ಅಂಬಿಗ ಎಂದರೆ. ಸರಿಯಾದ ಆಯ್ಕೆ ಡಿ ದೋಣಿ ನಡೆಸುವವ. 5. ಅಕ್ಕ ತಂಗಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಜೋಡಿ ನುಡಿ. 6. ನಿತ್ಯ ಕಾಲದಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು. ಸರಿಯಾದ ಆಯ್ಕೆ ಡಿ ಸಪ್ತಮಿ. 7. ಮಹಾತ್ಮ ಪದದ ಸಂಧಿ. ಸರಿಯಾದ ಆಯ್ಕೆ ಎ ಸವರ್ಣ ದೀರ್ಘ ಸಂಧಿ. 8. ನಾನಾದೆ ತಾನಾದೆ ಕೋಲಾದೆ ಈ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿವೆ. ಸರಿಯಾದ ಆಯ್ಕೆ ಡಿ ಲೋಪ ಸಂಧಿ. 9. ನೆರಳಿಗೆ ಈ ಪದದಲ್ಲಿ ಬಂದಿರುವ ವಿಭಕ್ತಿ. ಸರಿಯಾದ ಆಯ್ಕೆ ಎ ಚತುರ್ಥಿ. 10. ಬಿದುರಿನ ಈ ಪದದಲ್ಲಿರುವ ವಿಭಕ್ತಿಯ ಪ್ರತ್ಯಯ. ಸರಿಯಾದ ಆಯ್ಕೆ ಸಿ ಆ. 11. ಜನ್ಮ ಪದದ ತದ್ಭವ ರೂಪ. ಸರಿಯಾದ ಆಯ್ಕೆ ಬಿ ಜನುಮ. 12. ನಿತ್ಯ ಪದದ ತದ್ಭವ ರೂಪ. ಸರಿಯಾದ ಆಯ್ಕೆ ಡಿ ನಿಚ್ಚ. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 13. ಇಂದು ಮುಂದು ಹಿರಿದು ಕಿರಿದು. 14. ಮಾತಿಲ್ಲದವನು ಲೋಪಸಂಧಿ. ಕರುಣೆ ಇಲ್ಲದವನು ಆಗಮ ಸಂಧಿ. 15. ಮನುಷ್ಯನ ಷಷ್ಠಿ ವಿಭಕ್ತಿ ಮುದುಕರಿಗೆ ಚತುರ್ಥಿ ವಿಭಕ್ತಿ. 16. ಪತ್ರ ಎಲೆ ಚಕ್ಕಡಿ ಎತ್ತಿನ ಗಾಡಿ. 17. ಹುಟ್ಟು ಸಾವು ಮಿತ್ರ ಶತ್ರು. 18. ಬಹುಪಾಡು ಬಹಳ ಕಷ್ಟ ದೀವಿನಾಗು ಮೈ ತುಂಬಿಕೊಳ್ಳು. 19. ಮೊರ ಕೇರುವ ಸಾಧನ ಕೂರಿಗೆ ಬೀಜ ಬಿತ್ತುವ ಸಾಧನ. 20. ಸಾಧು ಸತ್ಪುರುಷ ಜೋಡಿ ನುಡಿ ಬೆಳೆ ಬೆಳೆ ವಿರುಕ್ತಿ. 21. ನಿತ್ಯ ಅನಿತ್ಯ ಸತ್ಯ ಅಸತ್ಯ.